ಹಲೋ ಎವ್ರಿವನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಆಗಿ ಕ್ಯಾಂಪಿಂಗ್ ಹಾಕೋದು ಫೇಲ್ಯೂರ್ ಆಯ್ತಲ್ವಾ. ಸೊ ಈ ಸಲ ಲೈಕ್ ನಿಯರ್ ಬೈ ಲೈಕ್ ತುಂಬಾ ಫಾರೆಸ್ಟ್ ಸರೌಂಡಿಂಗ್ಸ್ ಇಲ್ಲದೆ ಇರುವಂತಹ ಪ್ಲೇಸ್ ನೋಡ್ಕೊಂಡು ಕ್ಯಾಂಪಿಂಗ್ ಬುಕ್ ಮಾಡ್ಕೊಂಡಿದೀವಿ. ಸೊ ಇವತ್ತಾದ್ರೆ ಲಾಸ್ಟ್ ಟೈಮ್ ವೆದರ್ ಅಂದ್ರೆ ಫಾರೆಸ್ಟ್ ಫೈರ್ ಇಂದ ಅಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ. ಸೊ ಈ ಸಲ ಆದ್ರೆ ಏನಿಲ್ಲ, ಪ್ರಾಬ್ಲಮ್ಸ್ ಇಲ್ಲ, ಜಸ್ಟ್ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ. ಇಲ್ಲಿ ಈಗ ಸನ್ಸೆಟ್ ಆಗೋದು ತುಂಬಾನೇ ಲೇಟ್ ಅಲ್ವಾ. ಸೊ ಆಲ್ಮೋಸ್ಟ್ 7-7:30ವರೆಗೂ ತುಂಬಾನೇ ಸನಿಯಾಗಿರುತ್ತೆ. ಸೊ ಲೇಟಾಗಿ ಹೋಗಿ ಕ್ಯಾಂಪಿಂಗ್ ಸೆಟ್ ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆ ಆರಾಮಾಗಿ ಕಾಮಾಗಿ ಹೋಗ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಈ ಸಲ ಆದ್ರೂ ಸಕ್ಸಸ್ಫುಲ್ ಆಗಿ, ಅಂಡ್ ಈ ಸಲ 2 ಡೇಸ್ ಬುಕ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಬಟ್ ದ ರೀಸನ್ ಬಂದ್ಬಿಟ್ಟು ಅದೇ ಇಲ್ಲ, 2 ಡೇಸ್ ಬುಕ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ, ಬಟ್ 1 ಡೇಗೆ ಬುಕ್ ಮಾಡ್ಕೊಂಡ್ವಿ. ಯಾಕಂದ್ರೆ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇದೆ ಅಲ್ವಾ. ಸೊ ಅಲ್ಲಿ ತುಂಬಾ ಸರೌಂಡಿಂಗ್ಸ್ ಆದ್ರೆ ಮರಗಳು ಜಾಸ್ತಿ ಇಲ್ಲ, ಸ್ವಲ್ಪ ಮರಗಳು ಕಡಿಮೆ ಇದೆ. ಸೊ ಅಂದ್ರೆ ಆವಾಗ ತುಂಬಾ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳುತ್ತೆ ಅಲ್ವಾ. ಸೊ ಟೆಂಪ್ರೇಚರ್ ಆದ್ರೆ ಮ್ಯಾಕ್ಸಿಮಮ್ 40-42 ಆ ಥರ ಇದೆ. ಸೊ ಆ ಟೈಮಲ್ಲಿ ಡೇ ಟೈಮಲ್ಲಿ ನಾವಲ್ಲಿ ಕ್ಯಾಂಪ್ ಹಾಕೊಂಡು ಕ್ಯಾಂಪಲ್ಲೆಲ್ಲ ಇರೋದಕ್ಕಾಗಲ್ಲ. ಸೊ ಅದಕ್ಕೆ ಹೇಗೋ ಲಾಸ್ಟ್ ವೀಕ್ ಕ್ಯಾಂಪಿಂಗ್ ಸ್ಟಫ್ ಎಲ್ಲ ತಗೊಂಡಿದ್ವಿ, ಅದೆಲ್ಲ ವೇಸ್ಟ್ ಆಗ್ದಿರ ಇರಲಿ. ಅಂಡ್ ಹಾಗೆ ಒಂದ್ಸಲ ಅಟ್ಲೀಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್, ಎವ್ರಿ ಟೈಮ್ ನಾನು ಕ್ಯಾಂಪಿಂಗ್ ಹೋಗೋವಾಗೆಲ್ಲ ಏನೋ ಒಂಥರ ಆಗ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಸಲ ಆದ್ರೂ ಕ್ಯಾಂಪಿಂಗ್ ಸಕ್ಸಸ್ಫುಲ್ ಆಗಿ 1 ಡೇ ಆದ್ರೂ ಪರವಾಗಿಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದೀವಿ. ಸೊ ಬನ್ನಿ ಇವತ್ತು ಕ್ಯಾಂಪಿಂಗ್ ಹೇಗಾಗುತ್ತೋ ನೋಡೋಣ. ಸಮ್ಮರಲ್ಲಿ ಈ ಥರ ಟೆಂಪ್ರೇಚರ್ ಜಾಸ್ತಿ ಇರೋವಾಗ ಎಲ್ಲರೂ ಕೋಲ್ಡ್ ಕಾಫಿ ಪ್ರಿಫರ್ ಮಾಡಿದ್ರೆ, ರಂಜಿತ್ ಮಾತ್ರ ಕ್ಯಾಪಚಿನೋ ವಿತ್ ಎಕ್ಸ್ಟ್ರಾ ಹಾಟ್. ಈ ಟೆಂಪ್ರೇಚರ್ ಅಲ್ಲಿ ಆಲ್ಮೋಸ್ಟ್ 35 ಇದೆ. ಸೊ ಈ ಟೈಮಲ್ಲಿ ವಾಟ್ ಎವರ್ ಹಾಟ್ ಕಾಫಿನ ಅಲ್ವಾ. ಸೊ ಈ ಥರನೂ ಇರ್ತಾರೆ ಜನಗಳು. ಸೊ ನಾವಿವತ್ತು ಕ್ಯಾಂಪಿಂಗ್ ಹೋಗ್ತಿರೋ ಲೊಕೇಶನ್ ಆ್ಯಕ್ಚುಲಿ ಕ್ಯಾಲಿಫೋರ್ನಿಯಾದಲ್ಲಿ ನಾಪಾ ವ್ಯಾಲಿ ಅಂತ ಒಂದು ಫೇಮಸ್ ಪ್ಲೇಸ್ ಇದೆ. ಸೊ ಈ ಪ್ಲೇಸ್ ಏನಕ್ಕೆ ಫೇಮಸ್ ಅಂತ ಹೇಳ್ತೀನಿ ನಾನೀಗ. ಇದು ಆ್ಯಕ್ಚುಲಿ ವೈನ್ರೀಸ್ಗೆ ತುಂಬಾ ಫೇಮಸ್. ಸೊ ಎಷ್ಟು ವೈನ್ರೀಸ್ ಇರುತ್ತೆ ಅಂದರೆ ಇಲ್ಲಿ ತುಂಬಾ ಹಿಡನ್ ವೈನ್ರೀಸ್ ಇರುತ್ತೆ. ಎವ್ರಿ ಡೇ ಒಂದು ವೈನ್ರಿಗೆ ಹೋದ್ರೂ ಕೂಡ ಲೈಕ್ ಒಂದು 4-5 ಇಯರ್ಸ್ ಆದರೂ ಕವರ್ ಮಾಡೋದಕ್ಕಾಗಲ್ಲ, ಅಷ್ಟು ವೈನ್ರೀಸ್ ಇದೆ ಅಂತೆ. ಸೊ ಇದನ್ನು ನಾನು ಹೇಳಿದ ವಿಷಯ ಅಲ್ಲ, ಆ್ಯಕ್ಚುಲಿ ಈ ವೈನ್ರೀಸಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಸೊ ಅವ್ರು ಹೇಳಿದ ವಿಷಯ. ತುಂಬಾ ಹಿಡನ್ ವೈನ್ರೀಸ್ ಇರುತ್ತೆ ನಾಪಾ ವ್ಯಾಲಿಯಲ್ಲಿ. ಸೊ ಆಬ್ವಿಯಸ್ಲಿ ವೈನ್ರೀಸ್ ಇರಬೇಕಂದ್ರೆ ಗ್ರೇಪ್ ಫಾರ್ಮಿಂಗ್ ಜಾಸ್ತಿ ಇರಲೇಬೇಕು. ಸೊ ಇಲ್ಲೆಲ್ಲ ನೀವು ನೋಡ್ತಿರಬಹುದು, ಇಲ್ಲಿ ತುಂಬಾ ಗ್ರೇಪ್ ಫಾರ್ಮಿಂಗ್ ಜಾಸ್ತಿ ಇರುತ್ತೆ. ಸೊ ಈ ಪ್ಲೇಸ್ ಬಂದುಬಿಟ್ಟು ವೈನ್ರೀಸ್ ಆ್ಯಂಡ್ ಗ್ರೇಪ್ ಫಾರ್ಮಿಂಗ್ಗೆ ತುಂಬಾ ಫೇಮಸ್. ಸೊ ಆ್ಯಕ್ಚುಲಿ ನಾವು ನಾಪಾ ವ್ಯಾಲಿಗೆ ಇಷ್ಟರಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹೋದಾಗ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಸೊ ಈಗಾದರೆ ನಾವು ಕ್ಯಾಂಪಿಂಗ್ ಲೊಕೇಶನ್ಗೆ ಆಲ್ಮೋಸ್ಟ್ ನಿಯರ್ ಬೈ ಬಂದಿದ್ದೀವಿ, ರೀಚ್ ಆಗಿಬಿಟ್ವಿ. ಇಲ್ಲಿ ನಮಗೆ ಕ್ಯಾಲಿಫೋರ್ನಿಯಾದಲ್ಲಿ ರೆಡ್ವುಡ್ ಟ್ರೀಸ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಲ್ಲೆಲ್ಲ ನೀವು ನೋಡ್ತಿರಬಹುದು, ತುಂಬಾ ರೆಡ್ವುಡ್ ಟ್ರೀಸ್ ಜಾಸ್ತಿ ಇದ್ದಾವೆ. ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ಆ ಟ್ರೀಸ್ ಮಧ್ಯೆ ಹೋಗ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವ್ಯೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಇಟ್ ಈಸ್ ನಿಯರ್ ಟು ಫಾಲ್ ಸೀಸನ್. ಆ ಲೀವ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ಸ್ವಲ್ಪ, ದೋ ಕ್ಯಾಲಿಫೋರ್ನಿಯಾ ಇಸ್ ನಾಟ್ ಫೇಮಸ್ ಫಾರ್ ಇಟ್ಸ್ ಫಾಲ್ ಕಲರ್ಸ್. ಇಲ್ಲೇ ಆದಷ್ಟು ಸಣ್ಣದಾಗಿ ಫಾಲ್ ಕಲರ್ಸ್ ಕಾಣ್ತಿರ್ತೆ, ಅದನ್ನೇ ನಾವು ಫಾಲ್ ಕಲರ್ಸ್ ಅಂತ ಫೀಲ್ ಆಗಿ ಸ್ಯಾಟಿಸ್ಫೈ ಆಗ್ತಿರ್ತೀನಿ. ಗೊತ್ತಾಗುತ್ತೆ ಸೌಂಡ್ ಆದ್ರೆ ಇನ್ನೂ ಬರ್ತಿದ್ದಾವೆ 2-3 ಅಲ್ಲಿ ಹೊಟ್ಟೋಯ್ತು. ಇಲ್ಲಿ 2 ಇದೆ, ಅಲ್ಲೊಂದಿದೆ ಇನ್ನ. ಅಲ್ಲಿ ಆಗ ಇನ್ನೊಂದು ಚಿಕ್ಕ ಮರಿ ಬಂತು, ಇನ್ನೂ ಒಂದು ದೊಡ್ಡದು ನಿಂತಿದೆ ನೋಡಿದ್ದು, ವೆಯ್ಟ್ ಮಾಡ್ತಿದೆ ನಾವು ಹೋಗ್ತೀವೋ ಬರಲ್ವೋ ಅಂತ. ನಾವಿವತ್ತು ಕ್ಲಿಯರ್ ಲೇಕ್ ಸ್ಟೇಟ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ಇಲ್ಲಾದರೆ 2 ಪಾರ್ಟ್ಸ್ ಆಫ್ ಕ್ಯಾಂಪ್ ಗ್ರೌಂಡ್ಸ್ ಇದೆ. ಒಂದು ಲೋವರ್ ಕ್ಯಾಂಪ್ ಗ್ರೌಂಡ್ ಆ್ಯಂಡ್ ಅಪ್ಪರ್ ಕ್ಯಾಂಪ್ ಗ್ರೌಂಡ್ ಅಂತ ಹೇಳಿ. ಸೊ ಲೇಕ್ ವ್ಯೂ ಇರೋದು ತುಂಬ ಲೋವರ್ ಕ್ಯಾಂಪ್ ಗ್ರೌಂಡ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಲೇಕ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಆ್ಯಂಡ್ ಅಪ್ಪರ್ ಕ್ಯಾಂಪ್ ಗ್ರೌಂಡ್ ಬಂದುಬಿಟ್ಟು ಕೆಲವು ಕ್ಯಾಂಪಿಂಗ್ ಲೊಕೇಶನ್ಸ್ಗೆ ಮಾತ್ರ ಲೇಕ್ ವ್ಯೂ ಇರುತ್ತೆ. ಇನ್ನು ಕೆಲವುದಕ್ಕೆ ಲೈಕ್ ಲೇಕ್ ವ್ಯೂ ಇರೋದಕ್ಕೆ ಹೋಗಲ್ಲ. ಸೊ ಆಬ್ವಿಯಸ್ಲಿ ಕ್ಯಾಂಪಿಂಗ್ ಬುಕ್ ಮಾಡ್ಕೊಳ್ಳೋವಾಗ ವ್ಯೂ ಇರೋಂತಹದ್ದನ್ನು ಬುಕ್ ಮಾಡ್ಕೊತಾರೆ ಅಲ್ವಾ. ಸೊ ನಮಗಾದರೆ ಕ್ಯಾಂಪಿಂಗ್ ಲೊಕೇಶನ್ ಸಿಕ್ಕಿದ್ದೇ ಹೆಚ್ಚು, ಬಿಕಾಸ್ ಹೇಳ್ದೆ ಅಲ್ವಾ, ನಮ್ಗೆ ಇನ್ಸ್ಟಂಟಾಗಿ ನಮ್ಗೆ ಸಿಗೋದಕ್ಕೆ ಹೋಗಲ್ಲ ಅಂತ ಹೇಳಿ.
ಸೊ ಹೇಗೋ ನಮಗೆ ಒಂದು ಲೊಕೇಶನ್ ಸಿಕ್ತು. ಬಟ್ ಅದಕ್ಕೆ ಕ್ಯಾಂಪ್ಯೂ ಇಲ್ಲ. ಬಟ್ ಸ್ಟಿಲ್ ನನಗಂತೂ ಕ್ಯಾಂಪಿಂಗ್ ಲೊಕೇಶನ್ ತುಂಬಾ ಇಷ್ಟ ಆಯಿತು. ನಾವಿಲ್ಲಿ ರೀಚ್ ಆಗೋದಕ್ಕೆ ಮುಂಚೆ ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅಂತ ಹೇಳಬಹುದು. ಬಿಕಾಸ್ ಇಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟೆಲ್ಲ ಕ್ಯಾಂಪರ್ಸ್ ಇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಒನ್ಸ್ ಇಲ್ಲಿ ರೀಚ್ ಆದಮೇಲೆ ನಮಗಂತೂ ತುಂಬಾ ಇಷ್ಟ ಆಯಿತು ಕ್ಯಾಂಪಿಂಗ್ ಲೊಕೇಶನ್. ಸೊ ಸುತ್ತು ತುಂಬಾ ಕ್ಯಾಂಪರ್ಸ್ ಇದ್ದರು. ಆ್ಯಂಡ್ ಆ ಥರ ಸುತ್ತೂ ಕ್ಯಾಂಪರ್ಸ್ ಇದ್ದರೆ ನನಗೆ ಸ್ವಲ್ಪ ಧೈರ್ಯನೂ ಇರುತ್ತೆ ಆ್ಯಂಡ್ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಸ್ವಲ್ಪ ಕ್ಯಾಂಪಿಂಗ್ನ ಚೆನ್ನಾಗಿ ಎಂಜಾಯ್ ಮಾಡಬಹುದು. ತುಂಬ ಯಾರು ಎಷ್ಟಾದರೂ ಏನೋ ರಿಮೋಟ್ ಪ್ಲೇಸ್ಗೆ ಹೋಗ್ತೀವಿ ಅಂತ ಅನ್ಕೊತೀವಿ. ಬಟ್ ಸ್ಟಿಲ್ ಯಾರಾದರೂ ಸರೌಂಡಿಂಗ್ಸಿಗಿದ್ರೆ ಅದೊಂಥರ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಸ್ವಲ್ಪ ಭಯ ಇಲ್ದಿರ ಫ್ರೀಯಾಗಿ ಕ್ಯಾಂಪಿಂಗ್ನ ಎಂಜಾಯ್ ಮಾಡಬಹುದು. ಸೊ ಅದೇ ಇಲ್ಲೂ ಆಯಿತು. ನಮಗೆ ಸರೌಂಡಿಂಗ್ಸ್ ಎಲ್ಲರೂ ಕ್ಯಾಂಪರ್ಸ್ ಇದ್ದರು. ಆದ್ದರಿಂದ ನಾವಾದರೆ ಕ್ಯಾಂಪಿಂಗ್ ಲೊಕೇಶನು ತುಂಬ ಇಷ್ಟ ಆಯಿತು ಆ್ಯಂಡ್ ಕ್ಯಾಂಪಿಂಗ್ನ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಫಸ್ಟ್ ಥಿಂಗ್ ರೀಚ್ ಆಗಿದ ತಕ್ಷಣ ಕ್ಯಾಂಪ್ ಟೆಂಟ್ನ ಸೆಟಪ್ ಮಾಡಿಬಿಟ್ವಿ. ಬಿಕಾಸ್ ಕತ್ಲಾಗೋದ್ರೆ ಮತ್ತೆ ಇದು ಟೆಂಟ್ ಎಲ್ಲ ಹಾಕೋದು ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ. ಆ್ಯಂಡ್ ಈ ಕ್ಯಾಂಪಿಂಗಲ್ಲಿ ಈ ಟೆಂಟ್ ಸೆಟಪ್ ಮಾಡೋದು ಕೂಡ ಒಂದು ಫನ್ ಪಾರ್ಟ್ ಅಂತ ಹೇಳಬಹುದು. ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗಿ ನಾವು ಕ್ಯಾಂಪೆಲ್ಲ ಸೆಟಪ್ ಮಾಡ್ತಿದ್ರೆ. ಇಲ್ಲಿ ಓಪನ್ ಮಾಡ್ತಿರೋ ಬಾಕ್ಸ್ ಏನು ಅನ್ಕೊತಾ ಇದ್ದೀರಾ? ಟಡಾ! ಅದು ಕ್ಯಾಂಪಿಂಗ್ ಸ್ಟವ್. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಸ್ಟವ್ಸ್ ಅಂದರೆ ಮನೇಲಿರೋ ಸ್ಟವ್ ಬಂದು ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗುತ್ತೆ ಅಲ್ವಾ. ಇಲ್ಲಿ ಯೂಶಲಿ ಅಷ್ಟು ಪವರ್ ಡೌನ್ ಆಗೋದಕ್ಕೆ ಹೋಗಲ್ಲ. ಬಟ್ ರೀಸೆಂಟಾಗಿ ಯಾವಾಗಾದರೂ ಪವರ್ ಡೌನ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಮೇಲ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ನೋಡಿಕೊಂಡು ಅದಕ್ಕೆ ಮುಂಚೆನೇ ಪ್ರಿಪೇರ್ ಮಾಡ್ಕೊಬೇಕಾಗತ್ತೆ. ಯೂಶಲಿ 9 ಮೇಲೆ ಪವರ್ ಕಟ್ ಮಾಡಿರ್ತಾರೆ. ಸೊ ಒಂದ್ಸಲ ಆದರೆ ಈ ಸ್ಟವ್ ತೊಗೊಂಬಂದಿದ್ದಾದಮೇಲೆ ಒಂದಿನ ಪವರ್ ಕಟ್ ಆಗಿತ್ತು. ಆವತ್ತಾದ್ರೆ ನಮ್ಗೆ ಈ ಸ್ಟವ್ ತುಂಬಾ ಯೂಸ್ ಆಯಿತು. ನಮ್ಗೆ ಯೂಶಲಿ ಎದ್ದಿದ ತಕ್ಷಣ ಕಾಫಿ ಆರ್ ಟೀ ಇರಲೇಬೇಕಲ್ವಾ. ಸೊ ಆವತ್ತಿನ ದಿನ ಆದರೆ ಮನೇಲಿ ಕೂಡ ನಾವು ಈ ಸ್ಟವ್ನ ಯೂಸ್ ಮಾಡ್ಕೊಂಡ್ವಿ. ಯೂಸ್ ಮಾಡಿಕೊಂಡು ಟೀ ಮಾಡ್ಕೊಂಡಿದ್ವಿ. ಸೊ ಇದಾದರೆ ತುಂಬ ಚೆನ್ನಾಗಿದೆ ಪ್ರೊಪೈನ್ ಗ್ಯಾಸ್ ಯೂಸ್ ಮಾಡಿಕೊಂಡು. ಸೊ ಆ ಸಿಲಿಂಡ್ರ್ ಕಾಣಿಸ್ತಿದೆಯಲ್ಲ, ಸೊ ಅದು ಪ್ರೊಪೈನ್ ಗ್ಯಾಸ್ ಅಂತಾರೆ. ಸೊ ಆ ಸಿಲಿಂಡ್ರ್ ಯೂಸ್ ಮಾಡಿಕೊಂಡು ಹ್ಯಾಪಿಯಾಗಿ ಮನೇಲಿ ಕೂಡ ಅಷ್ಟೇ ಯಾವಾಗಾದ್ರು ಪವರ್ ಔಟ್ ಆದಾಗ, ಪವರ್ ಕಟ್ಸ್ ಆದಾಗ ಕುಕ್ ಮಾಡ್ಕೊಬಹುದು. ತುಂಬ ಆದರೆ ಈ ಸ್ಟವ್ ಮಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚಿಕ್ಕದಾಗಿ ಈವನ್ ಯಾರಾದರೂ ನೋಡಿದವ್ರು ಕೂಡ ಅದೇ ಅಂತಿರ್ತಾರೆ, ಒಳ್ಳೆ ಸ್ಟವ್ ರೆಡಿ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳಿ. ಅಂದರೆ ಕ್ಯಾಂಪಿಂಗ್ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋರು. ಸೊ ಈಗಾದರೆ ನಾನಿಲ್ಲಿ ಫಸ್ಟ್ ನಾವು ಎಲ್ಲೋದ್ರೂ ಅದು ಈವನ್ ಕೈಂಡ್ ಆಫ್ ಲಿಟ್ರಲಿ ಇದೊಂಥರ ಫಾರೆಸ್ಟೇ ಬಿಡಿ. ಸೊ ಫಾರೆಸ್ಟ್ಗೆ ಹೋದ್ರೂ ಕೂಡ ಟೀ, ಕಾಫಿ ಆನ್ ಟೈಮ್ ಕುಡಿಯೋದು ಮಾತ್ರ ಬಿಡೋದಿಲ್ಲ. ಸೊ ಹೋಗಿದ ತಕ್ಷಣ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಯೂಶಲಿ ಈ ಥರ ಹೊರಗಡೆ ಹೋದಾಗ ಟೀ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋ ಬೇಸಿಕ್ ಸ್ಟಫ್ನ ರೆಡಿ ಇಟ್ಕೊತೀವಿ. ಲೈಕ್ ಶುಗರ್, ಟೀ ಪೌಡರ್ ಆ್ಯಂಡ್ ಮಿಲ್ಕ್. ನಾನು ಮಾತ್ರ ಇಲ್ಲಿ ಎಷ್ಟು ಕಂಫರ್ಟ್ ಸೆಟ್ ಮಾಡ್ಕೊಂಡಿದ್ದೆ ಅಂದರೆ ಅದಕ್ಕೆ ಫ್ಲೇವರ್ಸ್ ಆ್ಯಡ್ ಮಾಡೋದಕ್ಕೆ ಇಲಾಚಿ, ಶುಂಠಿ ಇವು ಕೂಡ ಕ್ಯಾರಿ ಮಾಡಿದ್ದೆ. ಸೊ ಇವೆಲ್ಲ ಹಾಕ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಆ್ಯಂಡ್ ಇದೊಂಥರ ನಾನು ಹೇಳಬೇಕು ಹೋದರೆ ಈ ಕ್ಯಾಂಪಿಂಗಲ್ಲಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಅಂತ ಹೇಳಬಹುದು. ಆ ಟೀ ಮಾಡೋದು ಕೂಡ ಅಷ್ಟೇ. ಮನೆಯಲ್ಲಿ ಯಾವಾಗಲೂ ರೊಟೀನಾಗಿ ಮಾಡೋದು ಇದ್ದೇ ಇರುತ್ತೆ. ಬಟ್ ಅಲ್ಲೆಲ್ಲೋ ಹೊರಗಡೆ ಹೋಗಿ ಇವೆಲ್ಲ ಸೆಟಪ್ ಮಾಡಿಕೊಂಡು ಮಾಡೋದು ಅಂದರೆ ನನಗಂತೂ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ. ಆ್ಯಂಡ್ ಈ ಸಲ ಕೂಡ ಅಷ್ಟೇ ಊರಿಗೆ ಹೋಗಿದ್ದಾಗ ಇದೇ ಥರ ನಮ್ಮ ರಿಲೇಟಿವ್ಸ್ ಹಳ್ಳಿಗೆ ಹೋಗಿದ್ದಾಗ ನಾನು ಅವ್ರನ್ನ ಫೋರ್ಸ್ ಮಾಡಿ ಅಲ್ಲೆಲ್ಲೋ ತೋಟದಲ್ಲಿ ಒಲೆ ಎಲ್ಲ ಇಟ್ಟಿಸಿ ಅಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡಿ ಹೊರಗಡೆನೇ ನಾನು ಲೈಕ್ ಫಿಶ್ ಫ್ರೈ ಎಲ್ಲ ಮಾಡಿದ್ದೆ. ಸೊ ಅದಾದರೆ ಇಫ್ ಪಾಸಿಬಲ್ ನಾನು ಅದನ್ನ ಅಟ್ಲೀಸ್ಟ್ ಒಂದು ಶಾರ್ಟ್ ವಿಡಿಯೋ ಆದರೂ ಮಾಡಿ ಇಡ್ತೀನಿ. ಅದೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸೊ ಅದೇ ಥರ ಇಲ್ಲಿ ಕೂಡ ಮಾಡ್ತಿದ್ದೀನಲ್ಲ, ಸೊ ನನಗೆ ತುಂಬ ಇಷ್ಟ ಆಗುತ್ತೆ.
ಸೊ ಕೆಲವು ಕ್ಯಾಂಪ್ ಗ್ರೌಂಡ್ಸಲ್ಲಿ ವಾಟರ್ ಸ್ಕ್ಯಾರ್ಸಿಟಿ ಇದೆ, ನೀವೇ ವಾಟರ್ನ ಕ್ಯಾರಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ರು. ಸೊ ಯೂಶಲಿ ಕುಡಿಯೋದಕ್ಕೆ ನಾವು ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿದ್ರಿ, ಬಟ್ ಇದೇನಕ್ಕೆ ಅಂದರೆ ಅಡುಗೆ ಎಲ್ಲ ಮಾಡ್ತೀವಲ್ಲ, ಹ್ಯಾಂಡ್ ವಾಶ್ ಎಲ್ಲ ಮಾಡೋದಕ್ಕೆ ಇರಲಿ ಅಂತ ಹೇಳಿ. ಸೊ ಈಗ ಇಲ್ಲಿ ಸೆಟಪ್ ಮಾಡ್ತಿರೋದೇನು ಗೊತ್ತಾ, ವಾಟರ್ ಡಿಸ್ಪೆನ್ಸರ್. ಆ ಬಾಟಲ್ನ ಎವ್ರಿ ಟೈಮ್ ಹಿಂಗೆ ಬಗ್ಸಿ ಎಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಇದು ಯೂಶಲಿ ಮನೇಲಿ ಇರುತ್ತೆ ಬಿಡಿ, ನಾವು ಕುಡಿಯೋ ನೀರನ್ನೆಲ್ಲ ಇದನ್ನೇ ಯೂಸ್ ಮಾಡಿಕೊಂಡು ಡಿಸ್ಪೆನ್ಸ್ ಮಾಡ್ತಿರ್ತೀರಿ. ಸೊ ಇದಾದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಗೆ ಬಂದವರು ಕೂಡ ಹೇಳ್ತಿರ್ತಾರೆ ತುಂಬ ಕನ್ವಿನಿಯೆಂಟ್ ಆಗಿದೆ ಯೂಸ್ ಮಾಡೋದಕ್ಕೆ, ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಹ್ಯಾಪಿಯಾಗಿ ರೀಫಿಲ್ ಮಾಡ್ಕೊಬಹುದು ಬಾಟಲ್ ಅಂತ ಎಲ್ಲ ಅಂತ ಹೇಳಿ. ಆ್ಯಂಡ್ ಈ ಸಲ ಕ್ಯಾಂಪ್ಗೆ ಹೋದಾಗ ಕೂಡ ಅಷ್ಟೇ ನನಗಂತೂ ತುಂಬಾ ಯೂಸ್ಫುಲ್ ಅನ್ನಿಸ್ತು. ಪೋರ್ಟೇಬಲ್ ಇದೆ ಆ್ಯಂಡ್ ಒನ್ಸ್ ಚಾರ್ಜ್ ಮಾಡಿಬಿಟ್ರೆ, 1-2 ಅವರ್ಸ್ ಚಾರ್ಜ್ ಮಾಡಿಬಿಟ್ರೆ ಅದು ನಮ್ಗೆ 1 ಮಂತ್ ಫುಲ್ಲು ಬರುತ್ತೆ. ಸೊ ತುಂಬ ಯೂಸ್ಫುಲ್ ಅನ್ನಿಸ್ತು. ಆ್ಯಂಡ್ ಅದಾದರೆ ನಮ್ಗೆ ಅಮೆಝಾನಲ್ಲಿ ಸಿಕ್ತು. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ನೀವು ಅದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಇದೇನು ಪ್ರಮೋಷನ್ ಅಲ್ಲ, ಜಸ್ಟ್ ಕೆಲವು ಸ್ಟಫ್ ನಾವು ನೋಡ್ತೀವಲ್ಲ, ಸೊ ಯೂಸ್ಫುಲ್ ಅನಿಸಿದ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ನಾನಾದರೆ ಇಲ್ಲಿ ಪ್ಯಾರಲಲಾಗಿ ಟೀ ಆಗೋದಕ್ಕೆ ಮುಂಚೆ ಎಗ್ಸ್ ಬಾಯ್ಲ್ ಮಾಡಿಬಿಡೋಣ ಅಂತ ಹೇಳಿ ಎಗ್ಸ್ ಬಾಯ್ಲ್ ಮಾಡೋದಕ್ಕೆ ಇಡ್ತಿದ್ದೀನಿ. ನಾವು ಕುತ್ಕೊಂಡು ರಿಲ್ಯಾಕ್ಸ್ಡಾಗಿ ಟೀ ಕುಡಿಯೋ ಗ್ಯಾಪಲ್ಲೇ ಫುಲ್ ಕತ್ಲಾಗೋಯ್ತು. ಆ್ಯಂಡ್ ನಿಮಗಿಲ್ಲ ಅನಿಸ್ತಿರಬಹುದು ಅಲ್ಲಿ ಚೇರ್ಸ್ ಹೇಳಿ ಇಲ್ಲಿ ಟೀ ಕುಡಿಯೋ ಗ್ಯಾಪಲ್ಲಿ ಅಷ್ಟು ಕತ್ಲೆ ಆಗೋಯ್ತಾ ಅಂತ ಹೇಳಿ. ಸೊ ಈ ಕ್ಲಿಪ್ ಆದರೆ ನಾನು ಗೋಪ್ರೋದಲ್ಲಿ ತೊಗೊಂಡಿದ್ದು. ಸೊ ಗೋಪ್ರೋ ಯೂಶಲಿ ಫೋನ್ ಆ್ಯಡ್ ಮಾಡಿದಷ್ಟು ಸ್ಯಾಚುರೇಷನ್ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅದು ಅಷ್ಟು ಕತ್ಲೆ ಅಲ್ಲಿ ಕಾಣಿಸ್ತಾ ಇದ್ದಿದ್ದು. ಸೊ ಇದಾದರೆ ನಾನು ಹೆಡ್ಲೈಟ್ ಹಾಕ್ಕೊತಾ ಇದ್ದೀನಿ. ಹೆಡ್ಲೈಟ್ ಮಾತ್ರ ಈ ಕ್ಯಾಂಪಿಂಗಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಯೂಶಲಿ ಟಾರ್ಚ್ ಎಲ್ಲ ಕ್ಯಾರಿ ಮಾಡಿದ್ರೆ ನಮಗೆ ಒಂದು ಕೈಯಲ್ಲಿ ಟಾರ್ಚ್ ಹ್ಯಾಂಡಲ್ ಮಾಡಬೇಕು, ಇನ್ನೇನಾದರೂ ಬೇರೆ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೈಯಲ್ಲಿ ಮಾಡಬೇಕಾಗುತ್ತೆ. ಅದೇ ಈ ಹೆಡ್ಲೈಟ್ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ಯೂಶಲಿ ವಾಶ್ರೂಮ್ಸ್ಗೆಲ್ಲ ಹೋದಾಗ ಟಾರ್ಚ್ ಎಲ್ಲ ಇಟ್ಕೊಂಡು ಅಷ್ಟು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಈವನ್ ಅಡುಗೆ ಮಾಡೋವಾಗ ಕೂಡ ಅಷ್ಟೇ, ಟಾರ್ಚ್ ಇದ್ದರೆ ತುಂಬಾ ಈಸಿ ಆಗುತ್ತೆ ಕೆಲಸ. ಸೊ ಇಲ್ಲೆಲ್ಲ ನೀವು ನೋಡ್ತಿರಬಹುದು, ನಾನು ಟಾರ್ಚ್ ಯೂಸ್ ಮಾಡಿಕೊಂಡು ಹ್ಯಾಪಿಯಾಗಿ ಬೇರೆ ಎಲ್ಲ ಅಡುಗೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಬಹುದು. ಸೊ ಇನ್ನು ನೈಟ್ ಆಗೋಯ್ತು, ನಮಗೆ ತಿನ್ನೋದಕ್ಕೆ ಏನಾದರೂ ಅಡುಗೆ ಮಾಡ್ಕೊಬೇಕಲ್ವಾ. ನಾವಾದರೆ ಎಗ್ ಫ್ರೈ ಮಾಡ್ಕೊತಾ ಇದ್ದೀವಿ. ಚಾಪಿಂಗ್ ಕೆಲಸ ಎಲ್ಲ ರಂಜಿತ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಿದ್ರಲ್ಲ ವಾಟರ್ ಡಿಸ್ಪೆನ್ಸರ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿ. ಸೊ ಎಗ್ ಫ್ರೈ ಒಂದೇ ಸಾಕಾಗುತ್ತಾ ಊಟಕ್ಕೆ ಅಂದರೆ ಸಾಕಾಗೋದಿಲ್ಲ. ಅದು ಜಸ್ಟ್ 4 ಎಗ್ಸ್ ಮಾತ್ರ ಇದೆ ಅಲ್ವಾ, ಎಲ್ಲಿ ಸಾಕಾಗುತ್ತೆ. ಇದು ಸುಮ್ಮನೆ ಸೈಡ್ಸ್ಗೆ ಅಂತ ಮಾಡ್ಕೊತಾ ಇರೋದು ಅಷ್ಟೇ. ನಮಗೂ ಅಷ್ಟೇ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಬಹುದು ಅಂತ ಹೇಳಿ. ಆ್ಯಂಡ್ ಎಗ್ ಫ್ರೈ ಆದರೆ ಸ್ವಲ್ಪ ಈಸಿಯಾಗಿ ಆಗೋಗುತ್ತೆ. ಸೊ ಬೇರೆ ಊಟ ಮಾಡೋದಕ್ಕೆ ಅಂದರೆ ನಾನೇನು ತೊಗೊಂಡೋಗಿದ್ದೆ, ಮೆಕ್ಸಿಕನ್ ಟಾರ್ಟಿಲಾ ಸಿಗುತ್ತೆ ವಾಲ್ಮಾರ್ಟಲ್ಲಿ. ಸೊ ಅದು ಆಲ್ಮೋಸ್ಟ್ ಚಪಾತಿ ಥರ ಇರುತ್ತೆ, ರೆಡಿ ಟು ಈಟ್, ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ. ಸೊ ಅದ್ರ ಜೊತೆಗೆ ನಮ್ಮ MTR ರೆಡಿ ಟು ಈಟ್ ಫುಡ್ಸ್ ಇರುತ್ತೆ ಅಲ್ವಾ, ಆಲೂ ಪನ್ನೀರ್ ಮಟರ್ ಮಸಾಲ ಅನ್ಕೊತೀನಿ. ಸೊ ಕರಿಗೋಸ್ಕರ ಅದು ತೊಗೊಂಡು ಹೋಗಿದ್ದೆ. ಆ್ಯಂಡ್ ರೈಸ್, ನನಗೆ ಯೂಶಲಿ ಡಿನ್ನರ್ ರೈಸ್ ಇಲ್ದಿದ್ರೆ ಫಿನಿಷ್ ಆಗೋದಕ್ಕೆ ಹೋಗಲ್ಲ. ಸೊ ಚಪಾತಿ ಜೊತೆ ಒಂದು ಸ್ವಲ್ಪ ಆದರೂ ರೈಸ್ ತಿನ್ನಬೇಕು. ಅದಕ್ಕೆ 1 ಪ್ಯಾಕೆಟ್ ಆಫ್ ಬಿಸಿಬೇಳೆ ಬಾತ್ ರೆಡಿ ಟು ಈಟ್ ತೊಗೊಂಡು ಹೋಗಿದ್ದೆ. ಸೊ ಅದರಿಂದ ತುಂಬಾ ಈಸಿ ಆಗೋಯಿತು. ಆ್ಯಕ್ಚುಲಿ ತುಂಬ ಜನ ಇದ್ದರೆ ಲೈಕ್ ಕಾಂಪ್ಲಿಕೇಟೆಡ್ ಡಿಶಸ್ ಎಲ್ಲ ನಾವು ಆ್ಯಕ್ಚುಲಿ ಕ್ಯಾಂಪಿಂಗಲ್ಲಿ ಅಷ್ಟೆಲ್ಲ ಮಾಡೋದಕ್ಕೆ ಹೋಗಲ್ಲ. ಬಟ್ ಅಟ್ಲೀಸ್ಟ್ ತುಂಬ ಜನ ಇದ್ದರೆ ಒಬ್ಬೊಬ್ಬರು ಒಂದೊಂದು ಮಾಡಬಹುದು. ಒಬ್ಬರು ರೈಸ್, ಇನ್ನೊಬ್ಬರು ಲೈಕ್ ಏನಾದರೂ ಅದಕ್ಕೆ ಬೇಕಾಗಿರೋ ಕರಿ ಥರ ಐಟಮ್ಸ್ ಮಾಡಬಹುದು. ಬಟ್ ನಾವಿರೋದು ಇಬ್ಬರೇ ಅಲ್ವಾ, ಆ್ಯಂಡ್ ಎಲ್ಲ ಒಂದೇ ದಿನ ಕ್ಯಾಂಪಿಂಗ್ ಆದ್ದರಿಂದ ಫುಲ್ ಹೋಗೋವಾಗೆಲ್ಲ ಡ್ರೈವ್ ಮಾಡಿಕೊಂಡು ಟಯರ್ಡ್ ಆಗಿರ್ತೀವಿ. ಸೊ ಅದಕ್ಕೆ ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಡುಗೆ ಕೆಲಸನ. ಅವೆಲ್ಲೂ 2 ರೆಡಿ ಟು ಈಟ್ ತೊಗೊಂಡೋಗಿದ್ವಿ, ಲೈಕ್ ಚಪಾತಿ, ಕರ್ರಿ ಆ್ಯಂಡ್ ರೈಸ್. ಅದ್ರ ಜೊತೆಗೆ ಸೈಡ್ಸ್ ಮಾತ್ರ ನಾವು ಎಗ್ ಕರಿ ಮಾಡ್ಕೊಂಡ್ವಿ. ಆ್ಯಂಡ್ ಚೆನ್ನಾಗಿತ್ತು ಎಗ್ ಕರಿ ಆ್ಯಕ್ಚುಲಿ. ಈ ಥರ ನೀವು ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಈ ಥರ ನಾವು ಹೊರಗಡೆ ಎಲ್ಲಾದರೂ ಸಿಂಪಲ್ ರೆಸಿಪೀಸ್ ಯೂಸ್ ಮಾಡ್ಕೊಂಡು ಮಾಡಿದ್ರು ಕೂಡ ಅಷ್ಟೇ ನಮ್ಮ ಅಡುಗೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಲ್ವಾ. ನನಗಂತೂ ನಾನು ಎಗ್ ಫ್ರೈ ಮನೇಲಿ ತುಂಬಾ ಸಲ ಮಾಡಿದ್ದೀನಿ, ಬಟ್ ಇಷ್ಟು ಟೇಸ್ಟಿಯಾಗಿ ಯಾವತ್ತೂ ಬಂದಿರಲಿಲ್ಲ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು.
ಅಡುಗೆ ಎಲ್ಲ ಆದಮೇಲೆ ವೆಸಲ್ಸ್ ಎಲ್ಲ ವಾಶ್ ಮಾಡ್ಕೊಂಡಿರೋಷ್ಟು ಸೀನೇ ಇಲ್ಲ. ಸೊ ನಾವಲ್ಲೆಲ್ಲ ಡಿಶ್ ವಾಷಿಂಗ್ ಸೋಪ್ ಎಲ್ಲ ತೊಗೊಂಡೋಗೋದಕ್ಕಾಗೋದಿಲ್ಲ ಅಲ್ವಾ? ತೊಗೊಂಡೋಗ್ಬಹುದು, ಬಟ್ ಒಂದಿನಕ್ಕೆ ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳೋದೇನೂ ಇಲ್ಲ. ಒಂದೇ ಸಲ ಅಲ್ಲ ಅಡುಗೆ ಮಾಡೋದು. ಸೊ ಅದಕ್ಕೆ ಅಡುಗೆ ಎಲ್ಲ ಆದಮೇಲೆ ಸುಮ್ಮನೆ ಹಾಗೆ ವಾಟರ್ ಹಾಕಿ ಟಿಶ್ಯೂ ಅಲ್ಲಿ ಒರೆಸಿ ಎತ್ತಿಟ್ಬಿಡ್ತಾ ಇದ್ದೀನಿ. ನೈಟಲ್ಲಿ ನಮ್ಮ ಸರೌಂಡಿಂಗ್ಸ್ ವ್ಯೂ ಈ ಥರ ಕಾಣಿಸ್ತಿತ್ತು. ಆ್ಯಕ್ಚುಲಿ ಹಗಲಲ್ಲಿ ನಾನು ನಿಮ್ಗೆ ತೋರಿಸಿದಾಗ ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಯಾಂಪ್ಸ್ ಇತ್ತಲ್ವಾ, ಕ್ಯಾಂಪ್ ಟೆಂಟ್ಸ್ ಇತ್ತಲ್ವಾ. ಬಟ್ ಈಗ ಅಷ್ಟು ಲೈಟ್ಸ್ ಎಲ್ಲ ಕಾಣಿಸ್ತಿಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಬಂದು ಕಾರ್ ಪಾರ್ಕ್ ಮಾಡೋ ಟೈಮಲ್ಲೇ ಎಲ್ಲರೂ ಅವ್ರ ಡಿನ್ನರ್ ಎಲ್ಲ ಮುಗಿಸ್ಬಿಡ್ತಿದ್ರು. ಇಲ್ಲೆಲ್ಲ ಕೆಲವರೆಲ್ಲ ಆಲ್ಮೋಸ್ಟ್ ಲೈಕ್ ಇಲ್ಲಿ ಲೋಕಲೈಟ್ಸ್ ಇರ್ತಾರಲ್ಲ, ಅವರೆಲ್ಲ 8 ಒಳಗಡೆ ಅವ್ರು ಡಿನ್ನರ್ ಮುಗಿಸಿ ಮಲಗಿಬಿಡ್ತಾರೆ ಕತ್ಲಾಗೋಷ್ಟ್ರೊಳಗಡೆ. ಸೊ ಅದರಲ್ಲೂ ಇನ್ನು ಕ್ಯಾಂಪ್ ಗ್ರೌಂಡ್ ಅಲ್ವಾ, ಸೊ ಬೇಗ ಮಲಗಿಬಿಟ್ಟಿರ್ತಾರೆ. ಆ್ಯಂಡ್ ಇನ್ನೂ ಕೆಲವರು ಡಿಮ್ ಲೈಟ್ ಇಟ್ಕೊಂಡು ಪಾರ್ಟಿ ಮಾಡ್ಕೊತಾ ಇದ್ರು. ಯಾಕಂದರೆ ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು, ಮಸ್ಕಿಟೋಸ್ ಅಂತೂ ತುಂಬಾ ಜಾಸ್ತಿ ಇತ್ತು. ಸೊ ಲೈಟ್ ತುಂಬ ಜಾಸ್ತಿ ಇದ್ದರೆ ಮಸ್ಕಿಟೋಸ್ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿ ಸೊ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟು ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಸೊ ನಾವು ಕೂಡ ಬಂದಿರೋದು ಒಂದೇ ದಿನ ಕ್ಯಾಂಪಿಂಗ್ಗೆ. ಸೊ ಲೇಟ್ ನೈಟ್ ಆದರೂ ಪರವಾಗಿಲ್ಲ, ಕ್ಯಾಂಪಿಂಗ್ನ ನೀಟಾಗಿ ಫೀಲ್ ಆಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಪಾರ್ಟಿ ಮಾಡಿಕೊಂಡು ನೀಟಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಸಾಲದಕ್ಕೆ ವೆದರ್ ಬೇರೆ ತುಂಬ ಕಂಫರ್ಟಾಗಿತ್ತು. ತುಂಬ ಬಿಸಿ ಇಲ್ದಿರ, ತುಂಬ ಚಳಿ ಇಲ್ದಿರ ಕಂಫರ್ಟಾಗಿತ್ತು. ಅದಕ್ಕೆ ನೈಟ್ 1 ಹಾಗೆ ಎದ್ದಿದ್ದು, ಪಾರ್ಟಿ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಎಲ್ಲ ಕೆಲವ್ರು ಹೊಟ್ಟೋಗವ್ರೆ. ಟೆಂಟ್ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸಿರ್ಲಿಲ್ಲ ಅಲ್ವಾ. ಸೊ ಇದೆಲ್ಲ ನೀವು ನೋಡ್ತಿರೋದು ಕ್ಯಾಂಪಿಂಗ್ಗೋಸ್ಕರ ಯೂಸ್ ಮಾಡೋ ಬೆಡ್ಸ್. ಸೊ ಅದಾದರೆ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ಟೆಂಟ್ ಒಳಗಡೆ ಕೂಡ ಅಷ್ಟೇ ಮೊಬೈಲ್ ಹೋಲ್ಡರ್ಸ್ ಆ್ಯಂಡ್ ಹಾಗೆ ಟೆಂಟ್ ಮೇಲೆಗಡೆ ಕಾರ್ ಕೀಸ್, ಹೆಡ್ಲೈಟ್ಸ್ ಈ ಥರ ಏನಾದರೂ ಇಂಪಾರ್ಟೆಂಟ್ ಸ್ಟಫ್ ಇದ್ದರೆ ಅದನ್ನ ಇಟ್ಕೊಳ್ಳೋದು ಕೂಡ ಅಷ್ಟೇ ಚಿಕ್ಕದಾಗಿ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ಟೆಂಟಲ್ಲಿ ಇವೆಲ್ಲ ಕೂಡ ಇಟ್ಕೊಳ್ಳೋದಕ್ಕೆ ಸೂಪರ್ ಕಂಫರ್ಟ್ಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಅವೆಲ್ಲ ನೋಡೋದಕ್ಕೆ. ಆ್ಯಂಡ್ ನಾವಿಲ್ಲಿ ಏನೋ ಮನೇಲಿ ಇದ್ದಂಗೆ ಲೇಟಾಗಿ ಅರೌಂಡ್ 8:30 ಆ ಟೈಮಲ್ಲಿ ಎದ್ರಿ. ಸೊ ಅಷ್ಟರೊಳಗಡೆನೆ ಫುಲ್ ಸನ್ಲೈಟ್ ಎಲ್ಲ ಜಾಸ್ತಿ ಆಗೋಗಿತ್ತು. ಸೆಕೆ ಕೂಡ ಆಗ್ತಿತ್ತು. ಅರ್ಲಿ ಮಾರ್ನಿಂಗೇ ಸ್ವಲ್ಪ ಸೆಕೆ ಆಗ್ತಿತ್ತು, ಲೈಕ್ 6 ಇಂದಾನೆ. ಬಟ್ ಸ್ಟಿಲ್ ನಾವು ಲೇಟಾಗಿ ಮಲಗಿದ್ದಲ್ವಾ, ಸೊ ಲೇಟಾಗಿ ಎದ್ದೇಳೋಣ ಬಿಡು ಅಂತ ಹೇಳಿ ಅರೌಂಡ್ 8:30 ಎದ್ದು ಫಸ್ಟ್ ಥಿಂಗ್ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಕ್ಯಾಂಪ್ ಟೆಂಟ್ ಎಲ್ಲ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡು ಟೀ ಕುಡಿತಾ ಇದ್ದೀವಿ. ಸೊ ಇದಾದಮೇಲೆ ಫಸ್ಟು ಟೆಂಟ್ ರಿಮೂವ್ ಮಾಡಿಬಿಟ್ವಿ. ಆಮೇಲೆ ಬೇಕಿದ್ರೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಟೆಂಟೆಲ್ಲ ರಿಮೂವ್ ಮಾಡಿದ್ದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪ್ರಿಪೇರ್ ಅಂತ ಏನೂ ಇಲ್ಲ, ನನ್ನ ಮನೆಯಿಂದನೇ ಬ್ರೆಡ್, ಪೀನಟ್ ಬಟರ್ ಆ್ಯಂಡ್ ಬನಾನಾ ಕ್ಯಾರಿ ಮಾಡಿದ್ದೆ. ಸೊ ಅದಾದರೆ ಸಿಂಪಲ್ಲಾಗಿ ಆಗೋಗುತ್ತೆ ಅಲ್ವಾ ಅಂತ ಹೇಳಿ ಸೊ ಜಸ್ಟ್ ಪೀನಟ್ ಬಟರ್ನ ಸ್ಪ್ರೆಡ್ ಮಾಡಿ ಬನಾನಾ ಸ್ಲೈಸ್ ಮಾಡಿ ಅದ್ರ ಮೇಲೆ ಅರೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹಿಂದೆಗಡೆ ನಿಮ್ಗೆ ಕಾಣಿಸ್ತಿರಬಹುದು, RVLೆಲ್ಲ ಬಂದಿರೋರು ಖಾಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಒಂದು 10 ಆಗೋಷ್ಟರೊಳಗಡೆ ತುಂಬಾ ಬಿಸಿ ಜಾಸ್ತಿ ಆಗೋಯಿತು. ಎಲ್ಲರೂ ಆದಷ್ಟು ಬೇಗ ಖಾಲಿ ಮಾಡ್ತಾಯಿದ್ರು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾದಮೇಲೆ ನಾವಿಲ್ಲಿ ಲೇಕ್ ಹತ್ರ ಬಂದಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ರಿಟರ್ನ್ ಹೋಗೋಣ ಅಂತ ಹೇಳಿ. ಹಾಗೆ ನಾನು ಬಿಗಿನಿಂಗಲ್ಲೇ ನಿಮ್ಗೆ ಮೆನ್ಷನ್ ಮಾಡಿದ್ದಲ್ಲ, ನಮ್ಮದು ಆ್ಯಕ್ಚುಲಿ ಕ್ಯಾಂಪಿಂಗ್ ಸೈಟ್ ಇರೋದು ಲೇಕ್ ಹತ್ರ ಅಂತ ಹೇಳಿ. ನಾವು ರೀಚ್ ಆದಾಗ ತುಂಬ ಲೇಟ್ ಆಗಿತ್ತಲ್ವ, ಸೊ ಲೇಕ್ನೆಲ್ಲ ನೋಡಿಕೊಂಡು ಮತ್ತೆ ಹೋಗಿ ಕ್ಯಾಂಪ್ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ಕ್ಯಾಂಪಿಂಗ್ ಹತ್ರ ಹೊರಟೋದ್ರಿ ಡೈರೆಕ್ಟಾಗಿ. ಆಮೇಲೆ ಮಾರ್ನಿಂಗ್ ಇಲ್ಲಿ ಇವಾಗ ಲೇಕ್ ಹತ್ರ ಬಂದು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಲೇಕ್ ಬಂದು ಕ್ಲಿಯರ್ ಲೇಕ್. ಸೊ ವಿಚ್ ಮೀನ್ಸ್ ಅದು ವಾಟರ್ ಎಲ್ಲ ತುಂಬ ಕ್ಲಿಯರಾಗಿ ಕಾಣಿಸ್ಬೇಕು. ಬಟ್ ಎಗೇನ್ ನಾನು ನೆನಪಿದೆಯಾ ಫಾರೆಸ್ಟ್ ಫೈರ್ ಇದೆ ಅಂತ ಹೇಳಿ. ಬಟ್ ಇಲ್ಲ ಅಷ್ಟು ಫಾರೆಸ್ಟ್ ಫೈರ್ ಇಂಪ್ಯಾಕ್ಟ್ ಇಲ್ಲ ಅಂದರೂ ಕೂಡ ತುಂಬ ದೂರದಿಂದ ಲೈಕ್ ಒಂದು 200 ಮೈಲ್ಸ್ ಅವೇ ಆಗಿದ್ದರೂ ಕೂಡ ಅಷ್ಟೇ ಸ್ವಲ್ಪ ವೆದರ್ ಅನ್ನೋದು
ಹಾಳಾಗಿರುತ್ತೆ. ಸೊ ಅದಕ್ಕೆ ಇವಾಗ ಅದರಿಂದಾನೇ ಇಷ್ಟೆಲ್ಲ ಲೈಕ್ ವೆದರ್ ನಿಮ್ಗೆ ನೋಡ್ತಿರಬಹುದು, ಆ ಮೌಂಟೇನ್ಸ್ ಎಲ್ಲ ತುಂಬ ಬ್ಲರಿಯಾಗಿ ಕಾಣಿಸ್ತಿದೆ. ಅದು ಬಿಕಾಸ್ ಆ ವೆದರ್ ಎಲ್ಲ ಸ್ವಲ್ಪ ಫಾರೆಸ್ಟ್ ಫೈರಿಂದ ಬಂದಿರೋ ಇದರಿಂದ ವ್ಯೂ ಎಲ್ಲ ನಮಗೆ ಇದಾಗಿದೆ. ಸೊ ಅದಕ್ಕೆ ಇಲ್ಲಿ ಕೂಡ ಅಷ್ಟೇ, ಅಷ್ಟು ಏರ್ ಕ್ವಾಲಿಟಿ ಎಲ್ಲ ಏನು ಸ್ಪಾಯ್ಲ್ ಆಗಿರಲಿಲ್ಲ. ಲೈಕ್ ಅರೌಂಡ್ 110 ಆ ರೇಂಜಲ್ಲಿತ್ತು. ಬಟ್ ಸ್ಟಿಲ್ ನೋಡೋದಕ್ಕಾದರೆ ಲೇಕ್ ಎಲ್ಲ ವ್ಯೂ ಸ್ವಲ್ಪ ಫಾರೆಸ್ಟ್ ಫೈರಿಂದನೇ ಹಾಳಾಗಿತ್ತು ಅಂತ ಹೇಳಬಹುದು. ಸರಿ ಅಂತ ಹೇಳಿ ಆ್ಯಂಡ್ ಅದೇನೋ ಗೊತ್ತಿಲ್ಲ, ಆ ಲೇಕ್ ಹತ್ರ ಕೂಡ ಅಷ್ಟೇ ಸ್ವಲ್ಪ ಸ್ಮೆಲ್ ಎಲ್ಲ ಡಿಫ್ರೆಂಟಾಗಿ ಇತ್ತು. ಸೊ ಅದಕ್ಕೆ ಜಾಸ್ತಿ ಹೊತ್ತು ಲೇಕ್ ಹತ್ರ ಸ್ಪೆಂಡ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಅಲ್ಲಾದರೆ ಕೆಲವರೆಲ್ಲ ಸ್ವಿಮ್ ಕೂಡ ಮಾಡ್ತಿದ್ರು. ಅದು ಹೇಗೆ ಈ ಲೇಕಲ್ಲಿ ಸ್ವಿಮ್ ಮಾಡಿದ್ರು ಅಂತ ನಾವು ಅಂದ್ಕೊಂಡು ಆಮೇಲೆ ರಿಟರ್ನ್ ಆಗೋದ್ರಿ. ಆನ್ ದ ವೇ ಇಲ್ಲಿ ನೀವು ನೋಡ್ತಿದ್ದೀರಾ ಪಿಯರ್ಸ್ ಮರಗಳು. ನಾನು ಹೇಗಿರುತ್ತೆ ಅದು ಪಿಯರ್ಸ್ ಮರ ಅಂತ ನಾನು ನೋಡಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ನೋಡಿದೆ. ಆ್ಯಂಡ್ ಕಿತ್ಕೊಳ್ಳೋಣ, ಸ್ಟಾಪ್ ಮಾಡು ಅಂತ ಕೂಡ ಹೇಳಿದೆ. ಬಟ್ ರಂಜಿತ್ ಅಯ್ಯೋ ಬೇಡ, ಇಲ್ಲಿ ಸೇಫ್ಟಿ ಇರಲ್ಲ ಅಂತ ಹೇಳಿ ಸ್ಟಾಪ್ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಒಂದೊಂದು ಮರದಲ್ಲಿ ಎಷ್ಟು ಹಣ್ಣು ಇತ್ತಂದರೆ ತುಂಬಾ ಹಣ್ಣು ಜಾಸ್ತಿ ಇತ್ತು. ಒಂದು ಮರಕ್ಕೆ ಗೊತ್ತಾ, ಫಾರೆಸ್ಟ್ ಫೈರಿಂದ ಸುಟ್ಟಿರೋದಲ್ಲ ನೋಡಲ್ಲಿ ಹೆಂಗಿದೆಯೋ. ಇದು ರೀಸೆಂಟಾಗಿ ಫಾರೆಸ್ಟ್ ಫೈರ್ ಆಗಿರೋದಲ್ಲ. ಲೈಕ್ ಇಯರ್ಸ್ ಬ್ಯಾಕ್ ಫಾರೆಸ್ಟ್ ಫೈರ್ ಆದರೆ ಫ್ಯೂಚರ್ ಇಂಪ್ಯಾಕ್ಟ್ ಈ ಥರ ಗಿಡಗಳ ಮೇಲೆ ಈ ಥರ ಇರುತ್ತೆ. ಎಷ್ಟು ಡ್ರೈ ಆಗಿದೆ ಕಾಣ್ತಿದೆ ಅಲ್ವಾ ನಿಮಗೆ. ಸೊ ಫಾರೆಸ್ಟ್ ಫೈರ್ ಅನ್ನೋದು ಇಷ್ಟು ಟೆರಿಬಲ್ ಆಗಿ ರಿಸಲ್ಟ್ ಮಾಡುತ್ತೆ ನೇಚರ್ ಮೇಲೆ. ಸೊ ಆ್ಯಕ್ಚುಲಿ ರಿಟರ್ನ್ ಬರೋವಾಗ ನಾನು ಕಾರ್ ಡ್ರೈವ್ ಮಾಡೋಣ ಅಂದ್ಕೊಂಡೆ. ಬಟ್ ರೋಡ್ಸ್ ನೋಡ್ತಿದ್ದೀರಾ ಎಷ್ಟು ಕರ್ವಿ ಇದೆ ಅಂತ ಹೇಳಿ. ಸೊ ಇಲ್ಲಿ ನಾನು ಡ್ರೈವ್ ಮಾಡೋಕ್ಕೆ ಹೋದರೆ ಅಷ್ಟೇ ಎಲ್ಲಾದರೂ ಹೋಗಿ ಆಳದಲ್ಲಿ ಬಿದ್ದಿರ್ತೀವಿ ಅಂತ ಹೇಳಿ ನಾನು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ರಂಜಿತ್ಗೆ ಕೊಟ್ಬಿಟ್ಟೆ ಕಾರ್ ಡ್ರೈವ್ ಮಾಡು ಅಂತ ಹೇಳಿ. ಸೊ ಫೈನಲಿ ಇದು ನಮ್ಮ ಕ್ಯಾಂಪಿಂಗ್ ವಿಡಿಯೋ. ನಾನಂತೂ ಈ ಕ್ಯಾಂಪಿಂಗ್ನ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ನೋಡ್ತಾ ನೀವು ಅಷ್ಟೇ ಎಂಜಾಯ್ ಮಾಡಿದ್ರೆ ಅನ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.